ಫ್ರೆಂಡ್ಸ್, ಸತ್ತು ಮಾವು ಪೌಡರ್ ಹೇಗೆ ಪ್ರಿಪೇರ್ ಮಾಡೋದು ತಿಳಿಸ್ಕೊಡ್ತೀನಿ. ತೊಳೆದು ಒಣಗಿಸಿರೋ ಅಂಥ ರಾಗಿನ ಹಾಕ್ಕೊತಿದ್ದೀನಿ. ಅದನ್ನು ನೀಟಾಗಿ ಕೆಂಪಗಾಗೋಷ್ಟು ಹುರ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊಡ್ತೀನಿ. ನಾನು ಕೆಂಪು ಅಕ್ಕಿ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳಿ. ಅದಾದಮೇಲೆ ನಾನು ಸಬ್ಬಕ್ಕಿ ಮತ್ತು ನುಚ್ಚು ಗೋಧಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಹಾಗೆ ಮೂಳೆ ಕೂಡ ಗಟ್ಟಿಯಾಗುತ್ತೆ. ಸೊ ಅದನ್ನು ನೀಟಾಗಿ ಹುರ್ಕೊಳ್ಳಿ. ಅದಾದಮೇಲೆ ಹುರುಳಿಕಾಳು, ಹೆಸರು ಕಾಳು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಹುರ್ಕೊಳ್ಳಿ. ಈ ಥರ ಕಾಳೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಹೆಚ್ಚು ಶಕ್ತಿ, ಪೌಷ್ಟಿಕಾಂಶ ಸಿಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 8th ಮಂತ್ ಆದಮೇಲೆ ಹಾಕ್ಬೋದು ಡ್ರೈ ಫ್ರೂಟ್ಸ್ನ. ಸೊ ನನಗೆ ಧೃತಿಗೆ 8th ಮಂತ್ ಆದಮೇಲೆ ಅಂತ ಹೇಳಿದ್ರು, ಸೊ ಹಾಗಾಗಿ ಹಾಕಿದೆ. ಸೊ ಅದಾದಮೇಲೆ ಏಲಕ್ಕಿನೂ ಅದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ತಣ್ಣಗಾಗೋಕ್ಕೆ ಆರಾಕಿಡಿ. ಆರಿದ್ಮೇಲೆ ಕಂಪ್ಲೀಟಾಗಿ ಅದನ್ನು ಪೌಡರ್ ಮಾಡ್ಕೊಳ್ಳಿ. ಬ್ಲೆಂಡರ್ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಇರುತ್ತಲ್ಲ, ಆ ಹಿಟ್ಟಿನ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅದು. ನೋಡಿ, ಈಗ ಸತ್ತು ಮಾವು ರೆಡಿ ಆಯಿತು. ಸೊ ಇದನ್ನು ನೀವು ಎಂಟಿ ಜಾರ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಈಗ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು ನೀರು ಹಾಕೋತೀನಿ. ನೀವು ಬೇಕಾದರೆ ಹಾಲಲ್ಲೂ ಕೂಡ ಪ್ರಿಪೇರ್ ಮಾಡ್ಬೋದು. ಅದಕ್ಕೊಂಚೂರು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಪ್ರಿಪೇರ್ ಮಾಡಿರೋ ಸತ್ತು ಮಾವು ಪೌಡರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂತ ಅಂದರೆ ಗಂಟಾಗ್ಬಿಡುತ್ತೆ. ಅದಾದಮೇಲೆ ಉಪ್ಪು ಆ್ಯಡ್ ಮಾಡ್ಕೊತೀನಿ. 1 ವರ್ಷದ ಕೆಳಗಿನ ಮಕ್ಕಳಿಗೆ ಉಪ್ಪು, ಸಕ್ಕರೆ ಏನು ಆ್ಯಡ್ ಮಾಡ್ಕೋಬೇಡಿ. ಅದಾದಮೇಲೆ ರೆಡಿ ಆಯಿತು ಬಿಸಿ ಬಿಸಿಯಾದ ಸತ್ತು ಮಾವು. ನಿಮ್ಮ ಮಕ್ಕಳಿಗೆ ಬಿಸಿಯಲ್ಲಿದ್ದಾಗಲೇ ಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.